ಗೈಸ್, ನಾವು ರೈತರು ಅನ್ನೋದಕ್ಕೆ ಮೇಯ್ನ್ ಒಂದು ಟವಲ್ ಆದರೆ ಇನ್ನೊಂದು ಮ್ಯಾಟ್ರು ಕುಡ್ಗೋಲು. ಗೈಸ್, ಈಗ ನಾವು ಹೋಗ್ತಾ ಇರೋದು ಹೊಲ ಚೆಲ್ಲಕ್ಕೆ ಊರಲ್ಲಿ. ನೋಡಿ, ನನ್ನ ಶಿಷ್ಯ ಅಲ್ಲ ಆಲ್ರೆಡಿ ಇದ್ದಾನೆ. ಈಗ ಹೊಲ ಚೆಲ್ಲಕ್ಕೆ ಹೋಗಿ ಬರ್ತೀವಿ. ಹೇಳಿ ಮಚ್, ಏನು ಗೊತ್ತಾ ಇರೋದು? ಏನು ಗೊತ್ತಾ ಇರೋದು? ಇಲ್ಲಿಗೆ ಹೊಲ ಚೆಲ್ಲಕ್ಕೆ. ನಡಿ ಆಯ್ತು, ಬನ್ನಿ. ಈಗ ಊರಿಗೆ ಹೋಗ್ಬಿಟ್ಟು ಏನೇನು ಸೀನ್ ನಡೀತಾ ಇದೆ ಅಲ್ಲಿ ಅಂತ. ನಮ್ಮ ಅಣ್ಣನೂ ಬಂದಿದ್ದಾರೆ. ಅಣ್ಣ, ನಮ್ಮ ತಾತ, ನಮ್ಮಮ್ಮ, ನಮ್ಮ ಅಜ್ಜಿ, ನಾನು, ನನ್ನ ತಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ಮಮ್ಮ ಅಲ್ಲಿ ಅವರೇ. ಬನ್ನಿ ಹೋಗಿ ಸಿಗೋಣ. ಗೈಸ್ ನೋಡಿ, ಎಲ್ಲ ಹೊಡ್ತಾವ್ರು ಇವಾಗ ಹಾಕ್ಕೊಂಡು. ಈಗ ನಾವು ಗಾಡಿಯಲ್ಲಿ ಹೋಗ್ತೀವಿ. ಬನ್ನಿ. ಏಯ್ ಮಾಡಿ ಬಂದೇ ಇರು, ಹೊಲ ಚೆಲ್ಲೋದು ಬರ್ತೀವಿ. ಬರಪ್ಪ. ಗೈಸ್, ಈಗ ಆಲ್ರೆಡಿ ಇದಾ ಚೆಲ್ಲೋದು ಅಂದೆ. ಹತ್ತು ಕಡೆದಾ ಬರ್ತಾವ್ರೆ. ಊಟ ಟಿಫನ್ ಮಾಡ್ತಾಯಿದ್ರು. ಹಾಂ ಗೈಸ್, ಹತ್ತು ಕಡೆದಂತೆ ಚೆಲ್ಲೋದು. ಬನ್ನಿ ನೋಡೋಣ ಏನು ಮಾಡ್ತಾರಂತ. ನಮ್ಮ ತಾತ ಯಾರು? ಶಶುನಾ? ಹಾಂ, ತಗೊಳೋದ. ನೋಡಿ ನಮ್ಮ ತಾತ ಟ್ಯಾಕ್ಟ್ರು ಬರ್ತಾ ಇದೆ. ಇದು ಚೆಲ್ಬೇಕಂತೆ. ಏನಿದು? ಇದು ಜೋಳನಾ? ನೋಡಿ ಗೈಸ್, ಇದು ಚೆಲ್ಬೇಕಂತೆ. ಅದು ಎಲ್ಲ ಚೆಲ್ಲೋದು. ಎಲ್ಲ ಚೆಲ್ಲಾಕ್ಬಿಡೋಣ. ಈ ದೇವಸ್ಥಾನ ಬಂದು ನಮ್ಮ ಅಜ್ಜಿಯವ್ರದ್ದೇನೆ. ಅಂದರೆ ನಮ್ಮ ತಾತ ಅವರ ಇವರ ಅಣ್ಣವರು ಯೂಸ್ ಮಾಡ್ತಾ ಇರೋದು ಆ ಟೆಂಪಲ್ನ. ನಾವು ಅವಾಗ ಬರ್ತೀವಿ ಪೂಜೆಗಳಿಗಾಗ. ಒಂದು ಟ್ಯಾಕ್ಟರ್ ಎಲ್ಲ ತುಂಬಿಸ್ಕೊಂಬಂದ್ರೆ ಈಗ ಲೆಟ್ಸ್ ಗೋ ಗೈಸ್. ಗೈಸ್, ಆಲ್ರೆಡಿ ಯಾವತ್ತಾಗಲಿ ಗೈಸ್, ಒಂದು ಸರಿ ಯಾವುದಾದ್ರೂ ಟ್ರ್ಯಾಕ್ಟ್ರು ಹೊಲದೊಳಗಡೆ ಬಂತು ಅಂದರೆ ಆ ಥರ ನೇಗಳನ್ನ ಬಿಟ್ಕೊಂಡು ಹೋಗಬೇಕು. ಬಿಕಾಸ್ ಅವರೇನೋ ಕಷ್ಟ ಬಿದ್ದು ಉತ್ಸಿರ್ತಾರೆ. ನಾವು ಅಂದರೆ ಇದು ನಮ್ಮ ಅತ್ತೆಯವ್ರದ್ದು ಅನಿಸುತ್ತೆ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಅಕಸ್ಮಾತ್ ನಾನು ಬೇರೆಯವ್ರದ್ದು ಹೇಳ್ತಾ ಇರೋದು. ಅಕಸ್ಮಾತ್ ಏನಾದರೂ ಹೋದರೆ ನೇಗಳನ್ನ ಬಿಟ್ಕೊಂಡು ಹೋಗಬೇಕು. ಆವಾಗ ನಾರ್ಮಲಾಗಿ ಅವನಪ್ಪ ಯಾರೋ ಹೋಗವ್ರೆ ಇಲ್ಲಿ ಉತ್ಕೊಂಡು ಹೋಗವ್ರೆ ಅಂತ ಇರುತ್ತೆ. ಅದು ಬಿಟ್ಬಿಟ್ಟು ಒಂದೊಂದು ಕಡೆ ನಾನು ನೋಡಿದ್ದೀನಿ, ಅಯ್ಯೋ ಯಾವನು ತಂದು ಬಿಡು ಅಂತ ಹೇಳ್ಬಿಟ್ಟು ಹಂಗಂಗೆ ತುಳ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವ್ರ ಕಷ್ಟ ಎಷ್ಟಿರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ರೈತರದ್ದು ಕಷ್ಟ ಅಂತ ಹೇಳ್ತೀನಿ. ನೋಡಿ, ಇದು ಸ್ಮಾರ್ಟ್ ವರ್ಕ್. ಇನ್ನೊಬ್ರಿಗೆ ಬೇಜಾರಿಲ್ಲ, ಒಬ್ರಿಗೆ ಇದಿಲ್ಲ. ನೋಡಿ ಟೆಂಪಲ್. ಈಗ ಮಸ್ತಿದೆ ಗೈಸ್. ಫಸ್ಟ್ ಟೈಮು ನಾನು ಬರ್ತಾಯಿದ್ದೆ ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ ಸ್ವಲ್ಪ ಆಫ್ಟರ್ ಲಾಂಗ್ ಗ್ಯಾಪ್ ನಾನಿವಾಗ ಬಂದಿದ್ದೀನಿ. ಬನ್ನಿ ಈಗ ಬೇಕು. ಲೆಟ್ಸ್ ಗೋ ಗಾಯ್ಸ್. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಗಾಯ್ಸ್. ಆ್ಯಂಡ್ ನೋಡ್ರಿ ನಮ್ಮ ಗಿರೀಶಣ್ಣ ಸ್ಟಾರ್ಟ್ ಮಾಡಿದ್ರು ಹುಡುಗರು. ಬನ್ನಿ, ನಮ್ಮ ಕೆಲಸ ಇಲ್ಲಿ ಕೊಟ್ಟಿದ್ದಾರೆ. ನಾವು ಹೋಗಿ ಅವ್ರಿಗೆ ಸರ್ವ್ ಮಾಡೋದು. ಈಗ ನಲ್ಲಿ ಕೆಲಸ ಮಸ್ತ್ ಗಾಯ್ಸ್. ರೈತರ ಕೆಲಸ ಬೆಂಕಿ ಮಾತ್ರ. ಬನ್ನಿ ನೋಡೋಣ ಎಷ್ಟಾಗುತ್ತೆ ಅಂತ. ಇನ್ನು ಇದು ಈ ಒಂದು 10 ಕಡೆದೊಂದು 10 ಕಡೆದೊಂದು 3 ಚೆಲ್ಲಬೇಕು. ಬನ್ನಿ ನೋಡೋಣ. ಲೆಟ್ಸ್ ಗೋ. ಅವರೇ ಬರ್ತಾರೆ. ಬನ್ನಿ, ನಾವ್ಯಾಕೆ ಸಾಯೋದು? ಅವರೆಲ್ಲಿ ಹೇಳ್ತಾರೋ ಅಲ್ಲಿ ನಾವು ಕೊಡೋಣ. ಬರ್ತಾರೆ, ಬನ್ನಿ ನೋಡೋಣ. ನಲ್ಲಿ ಎಷ್ಟು ಥರ ಲಾಗೋಡ್ಗಳು ಬಂದಿದೆ ನೋಡಿ ಗೈಸ್. ಫಸ್ಟು ವೈಟ್ ಕಲರ್ದು ಒಂದೇ ಇತ್ತು, ಈಗ ಕಲರ್ ಬಂದ್ಬಿಟ್ಟವೆ. ಬನ್ನಿ ಗೈಸ್, ನೋಡಿ ನಮ್ಮ ಅಜ್ಜಿ
ನಮ್ಮಮ್ಮ ನಮ್ಮ ತಮ್ಮ ಎಲ್ಲ ಬಂದರು. ಬನ್ನಿ, ಇಲ್ಲಿ ಆಲ್ರೆಡಿ ಕಲಿಸಿಟ್ಟಿದ್ದೀವಿ. ನಮ್ಮ ತಾತ ಫುಲ್ ಸಿಟ್ಟು ಮನುಷ್ಯ, ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು ನಮ್ಮ ತಾತ ಮಕ್ಕ ಕುಗಿತಾರೆ. ಬನ್ನಿ ಅವ್ರಿಗೆ ಕೊಡಬೇಕು, ನೋಡೋಣ ಬನ್ನಿ. ಬಂದರು ಶಿಷ್ಯ ಅವರೇ. ನಮ್ಮಮ್ಮ ನಮ್ಮ ಅಜ್ಜಿಗೆ ವಯಸ್ಸಾದಂಗೆ ಕಾಣಿಸಲ್ಲ, ಅದೇ ನಮ್ಮಮ್ಮ ನಮ್ಮ ಅಜ್ಜಿ ಅವರು. ಹಾಯ್ ಗೈಸ್, ಬರೋಮರೆ ಹಾಯ್ ಗೈಸ್ ಹೇಳಿ. ಬೇಕಾ ತಗೊಂಡೋಗಿದ್ದು ಇಲ್ಲಿ ತಗೊಂಡೋಗು. ನಮ್ಮ ತಮ್ಮನ ಕೆಲ್ಸಕ್ಕೆ ಇಳಿದ. ಈಗ ಕೇಸರಿ ತಂದ್ಬಿಟ್ಟಿದ್ಯಾ ನೋಡಿ ಗೈಸ್, ನಮ್ಮಣ್ಣ ಹೀರೋ ಹೀರೋ. ಈ ಕೆಲಸ ಅಂದರೆ ಕೆಲಸ. ನಮ್ಮಣ್ಣನೇ, ಮುಚ್ಚು ಮರೆ ಇಲ್ಲಪ್ಪ ನಮ್ಮಲ್ಲಿ. ನಮ್ಮಣ್ಣನೇ ನಮ್ಮ ಬಾಸ್. ಅದನ್ನೆಲ್ಲ ಕ್ಲೀನಾಗಿ ಕಲಿಸ್ಬಿಟ್ಟು ತುಂಬ್ರಿ. ನೀವೇನು ನೋಡ್ದ ಇವೆಲ್ಲ ಬೇಡ ನೋಡಿ, ಹೇಳಿದೀವಿ. ಇರೋ ಅಲ್ಲೋಗಿ ನಿಂತ್ಕೊಳ್ಳು, ಅವರೇ ಬರ್ತಾರೆ ಇದ್ ಕಡೆಗ್ಲೇ. ತೂಕ ಹತ್ಕೊಂಡವ್ರು ಬೇಡ. ಆಯ್ತಮ್ಮವ್ರೆ ಆಯ್ತು, ಫೋನ್ ಕೊಟ್ಬಿಡು. ಸುಮ್ಮನೆ ಮಾಡಿದ್ರು ಹಂಗ. ನೋಡಿ ಗೈಸ್, ಇವನು ಮಾಡೋದು ಅರ್ಧಂಬರ್ಧ ಕೆಲಸ, ಆದ್ರೂ ಹಾಕೋದು ಫುಲ್ ಇದು ಬಿಲ್ಡಪ್ ಕೆಲಸ. ನೋಡಿ ಗೈಸ್, ಇನ್ನೊಬ್ರು ಅತ್ತೆ ಬಂದ್ರು ನೋಡಿ. ನೋಡು ಎತ್ಕೊಳ್ಳೋ, ನನ್ನ ತಮ್ಮನ ಬಗ್ಸಲ್ಲ. ಬಂದವ್ರೆ ಒಳ್ಳೆ ಮಳೆ ಉಳಿಬಿಟ್ಟದು ನಮ್ಮ ಪಾವನವ್ರು. ಹಾಯ್, ಅದು ಬೇಕಾಗಿರೋದು. ಈಗ ರಾಗಿ ತೂರ್ತವ್ರು ನಮ್ಮಮ್ಮ ಅವರು ನೋಡಿ. ಇವೆಲ್ಲ ಒಂದು ರೌಂಡ್ ಹಾಕೊಂಬಂದರು. ಟ್ಯಾಕ್ಟ್ರಿ ಸೈಡ್ ಹುಡ್ತೈತೆ. ಈಗ ಅದಾದಮೇಲೆ 10 ಕಡೆ ಹೋಗುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಈಗ ರಾಗಿ ಟೈಮ್. ಅಣ್ಣ ಹಾಯ್ ರೀ, ಇರೋ ನೆಕ್ಸ್ಟ್ ವರ್ಷಕ್ಕೆ ನಾವು ಇಳಿತೀವಿ ಇನ್ನೊಂದು ಕೆಲಸಕ್ಕೆ. ಬನ್ನಿರಿ, ಈಗ ನೆಕ್ಸ್ಟು ರಾಗಿ ಚೆಲ್ಲೋದು. ರಾಗಿ ಚೆಲ್ಬಿಟ್ಟು ಗೈಸ್ ಸ್ಮಾರ್ಟ್ ವರ್ಕ್ ಹುಡುಕಿದ್ದೀನಿ ಒಂದು. ಏನು ಗೊತ್ತಾ ನೋಡಿ, ಲೈನಾಗಿ ಇಟ್ಬಿಟ್ಟು ಬಂದಿದ್ದೀನಿ, ಅವರೇ ಬೇಕಂಬಂದು. ಸ್ಮಾರ್ಟ್ ವರ್ಕು ನೀನು ನೋಡಿ. ರಾಗಿ ಚೆಲ್ತಾವ್ರಿಗೆ ಆಲ್ರೆಡಿ. ನಾವು ರಾಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಬೇಗ ಮುಗಿಯುತ್ತೆ. ಟ್ಯಾಕ್ಟ್ರ್ ಆಲ್ರೆಡಿ ಉತ್ಬಿಡ್ತಾಯಿತ್ತು, ಇನ್ನೊಂದು ಸೈಡ್ ಉತ್ಬಿಟ್ರೆ ಆಗೋಯ್ತು. ಗೈಸ್ ನೀನು ಫೈನಲ್ ಸ್ಟೇಜು ಇಷ್ಟು ಮುಗಿಸಿದ್ರೆ ಆಗೋಯ್ತು. ಇದು ಮುಗೀತು ಇಷ್ಟು. ಆ ಸೈಡ್ ಅವ್ರು ಕೂತಿರೋದು, ಆ ಸೈಡ್ ಅದನ್ನು ಮತ್ತೇನೂ ಬಂದಿದ್ದಾರೆ. ಈಗ ಇಷ್ಟು ಮುಗಿಸಿದ್ರೆ ಸ್ಟ್ರೈಟಾಗಿ ಇನ್ನೊಂದು ಕಡೆ ಹಾಕ್ಬಿಟ್ಟು ಹೊಡೆದೆ. ಗೈಸ್ ಫೈನಲಿ ಈಗ ಹಲ್ಬೆ ಹೊಡಿತವ್ರೆ ನೋಡಿ. ಎಲ್ಲ ಮುಗೀತು, 3 ತುಂಡಕ್ಕೂ ಕೆಲಸ ಮುಗೀತು. ಈಗ ನಮ್ಮ ಅತ್ತೆ ಅವ್ರದ್ದು ಹೋಗ್ತಾಯಿದ್ದೀವಿ, ಅಲ್ಲಿ ಮುಗಿಸ್ಬಿಟ್ಟು ಬರೋಣ ಬನ್ನಿ. ಗೈಸ್ ನಾವು ರೈತರು ಅನ್ನೋದಕ್ಕೆ ಮೇಯ್ನ್ ಒಂದು ಟವಲ್ ಆದರೆ ಇನ್ನೊಂದು ಮ್ಯಾಟ್ರು ಕುಡ್ಗೋಲು. ಎಷ್ಟು ಮಸ್ತ್ ಅಂದರೆ ಗೈಸ್, ಇದೊಂದಿತ್ತು ಅಂದರೆ ರೈತ ಅಂತಲೇ ಅರ್ಥ. ಅಲ್ಲಿ ಕೆಲಸ ಮಾಡೋಕ್ಕೆ ಬರಬೇಕು ನೋಡಿ. ಇವಾಗಿದೆ ಚೆಲ್ಲೋದೀಗ ಇದೆ. ಎಷ್ಟು 7 ನಿಮಿಷಕ್ಕೆ ಚೆಲ್ಲಾಕ್ತಾರೆ ಗೈಸ್. ಕರೆಕ್ಟಾಗಿ ಅವ್ರಿಗೆ ಸರ್ವ್ ಮಾಡಬೇಕು. ರಾಗಿನ ಸರ್ವ್ ಮಾಡಿದ್ರೆ ಯಾಕೋ ಬ್ಲರ್ ಆಗ್ತಾಯಿದೆ ಗೈಸ್, ಬ್ಲರ್ ಹ್ಯಾಪನಿಂಗು. ಇನ್ನ ಐತೆ ಅಲ್ಲ ಒಂದು ತುಂಡ ಆಯ್ತಲ್ಲ ಅದ.
ಈ ದುರಾಂಕರನೇ ಬೇಡ ಅನ್ನೋದು. ಗೈಸ್ ಈಗ ಇಲ್ಲೊಂದು ತುಂಡ ಐತೆ ಮತ್ತು ಇನ್ನೊಂದು ತುಂಡ, ಇದಕ್ಕೆ ಹಾಕ್ಬೇಕೀಗ. ಇದೆಲ್ಲ ರೆಡಿ. ಬಂದು ನಾನು ಲಾಗೌಡ್ ಹಾಕಬೇಕು. ನೋಡಿ ಹೀರೋ 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 ರೇಂಜ್ ಅಪ್ಪ. ನೋಡಿ ಅತ್ತೆ, ಇಲ್ಲ ಅತ್ತೆ ನಿಂತವ್ರೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ನಮ್ಮ ಅತ್ತೆ ಕೊಬ್ಬರಿ ತಿಂತವ್ರೆ. ಅಲ್ಲ ಚೇಪೆಣ್ಣು ಅದು ರುಚಿ ಇರ್ತದೆ, ಇದು ರುಚಿ ಇರ್ತದೆ. ನೋಡಿ ನಮ್ಮಮ್ಮ ನಮ್ಮ ಅಜ್ಜಿ ಕೊಬ್ಬರಿ ತಿಂತಾ ಇದ್ದೀವಿ. ಮಳೆ ಬಿಟ್ಟು ಬಂದ್ಬಿಟ್ಟು ಕೊಬ್ಬರಿ ತಿಂತಾ ಇದ್ದೀವಿ. ಇದ್ಬಿಟ್ಟು ಅದನ್ನೆಲ್ಲ ಒಂದು ಕಟ್ ಮಾಡಿ ಹಾಕೊಂಡು ಸುಮ್ಮನೆ ಇಲ್ಲಮ್ಮ ಯಾಕನೋ? ನಿಂತರ ಅನ್ಕೊಂಡೆ. ನೀನೇನು ಕಟ್ ಮಾಡ್ತೀನಿ ಫಸ್ಟು? ಕಟ್ ಮಾಡು, ನಾನು ಹಾಕ್ಲೇಬೇಡ. ನೋಡಿ ನಮ್ಮ ಪವನಣ್ಣ ಪೌಸ್ ಬ್ರೋ. ನನ್ನಿಂದಾನೇ 10 ಜನ ಸಬ್ಸ್ಕ್ರೈಬರು. ನಮ್ಮೂರಮ್ಮ ಅಲ್ಲ ಅಲ್ಲೂ ಕಾಣಿಸ್ತದೆ. ಈಟಿಂಗ್ ಕೋಕೋನಟ್. ಏನಾಗ ತಿನ್ನಲಿ ಗೈಸ್, ಇದೇ ಫಸ್ಟ್ ಟೈಮ್ ನಾನು ರಾಗಿ ಚೆಲ್ಲಕ್ಕೆ ಹೋಗಿದ್ದಿದ್ದು. ರಾಗಿ ಚೆಲ್ಬಿಟ್ಟು ಬಂದೆ ಈಗ ಮನೆಗೆ. ಅಲ್ಲಿ ಫೀಲಿಂಗ್ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮಿಂದ ಯಾರಿಗೂ ಹೇಳ್ದಿರ ನಾವೇ ಚೆಲ್ಕೊಬೋದು ಆರಾಮಾಗಿ. ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನಾಳೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಶಿವನ್ ನೆಕ್ಸ್ಟ್ ವ್ಲಾಗಲ್ಲಿ ಸ್ಟೇ ಟ್ಯೂನ್. ಗುಡ್ ನೈಟ್. ಬಾಯ್ ಗೈಸ್. ನೆಕ್ಸ್ಟ್ ಗುಡ್ ನೈಟ್ ಗೈಸ್. ಲೆಟ್ಸ್ ಗೋ.